ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು ಲೆಕ್ಕಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕೆಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ವಿಮೋಚನ ಕಾಂಡ 6ನೇ ಅಧ್ಯಾಯ 10ರಿಂದ 13ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಫರೋಹನು ಕಿವಿಗೊಟ್ಟಾನೆ. ಈ ವಿಷಯದ ಕುರಿತು ಈ ಭಾಗದಿಂದ ನಾವು ಕಲೀಲಿಕ್ಕೆ ಹೋಗ್ತೇವೆ. ಓದ್ಕೊಳ್ಳೋಣವಾ? ಆಗ ಯೆಹೋವನು ಮೋಶೆ ಸಂಗಡ ಮಾತಾಡಿ, ನೀನು ಐಗುಪ್ತ್ಯರ ಅರಸನಾದ ಫರೋಹನ ಸನ್ನಿಧಿಗೆ ಹೋಗಿ ಅವನಿಗೆ ಇಸ್ರಾಯೇಲರು ನಿನ್ನ ದೇಶದಿಂದ ಹೊರಟು ಹೋಗುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳು ಅಂದನು. ಅದಕ್ಕೆ ಮೋಶೆ, ಯೆಹೋವನ ಸನ್ನಿಧಿಯಲ್ಲಿ ಇಗೋ, ಇಸ್ರಾಯೇಲ್ಯರೇ ನನ್ನ ಮಾತನ್ನು ಕೇಳಲಿಲ್ಲ, ಫರೋಹನ ಕಿವಿಗೊಟ್ಟಾನೆ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ ಅಂದನು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಬರಮಾಡಬೇಕೆಂದು ಅವರಿಗೆ ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲರ ಬಳಿಗೂ ಐಗುಪ್ತದ ಅರಸನಾದ ಫರೋಹನ ಬಳಿಗೂ ಕಳುಹಿಸಿದನು. ಇಲ್ಲಿ ಈಗ ನಾವು ನೋಡ್ತೀವಿ, ಇಸ್ರಾಯೇಲ್ಯರೇ ನನ್ನ ಮಾತನ್ನು ಕೇಳದೆ ಹೋದ್ರೆ ಅವನು ನನ್ನ ಮಾತನ್ನು ಹೇಗೆ ಕೇಳ್ತಾನೆ ಅನ್ನೋದೇ ಇಲ್ಲಿ ಮೋಶೆಯ ಮತ್ತೆ ಆರೋನರ ವಾದ. ಸೊ ಈಗ ಇಲ್ಲಿ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನ್ ಫರೋಹನ ಸನ್ನಿಧಿಗೆ ಹೋಗು, ಮಾತ್ರವಲ್ಲದೆ ನನ್ನ ಜನರು ಬಿಟ್ಟು ಹೋಗ್ಬೇಕೆಂಬುದಾಗಿ ಅಪ್ಪಣೆ ಆಗ್ಬೇಕೆಂಬುದಾಗಿ ಹೇಳು. ಆಗ ಇಸ್ರಾಯೇಲ್ರೇ ನನ್ನ ಮಾತನ್ನ ಕೇಳಲಿಲ್ವಲ್ಲ, ಫರೋಹನ್ ನನ್ನ ಮಾತನ್ನ ಕೇಳ್ತಾನ ಅನ್ನೋದು ಇವ್ರ ವಾದ. ಮಾತ್ರವಲ್ಲದೆ ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ನಾನು ಜಾಣನಲ್ಲ, ನಾನು ಮಾತು ಬಲ್ಲವನ ಅಂತ ಹೇಳ್ತಾ ಇದ್ದಾನೆ. ಅವಾಗ ಮೋಶೆ ಆರೋನರ ಸಂಗಡ ಮಾತಾಡಿ ಇಸ್ರಾಯೇಲ್ಯರನ್ನ ನಾನು ಐಗುಪ್ತ ದೇಶದಿಂದ ಬರ ಮಾಡಬೇಕೆಂದು ಅವರನ್ನು ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲರ ಬಳಿಗೂ ಐಗುಪ್ತ ಅರಸನಾದ ಫರೋಹನ ಬಳಿಗೂ ಕಳಿಸ್ತಾರೆ ದೇವರು. ಈಗ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ, ದೇವರು ದೊಡ್ಡವರ, ಫರೋಹನ್ ದೊಡ್ಡವನ ಅನ್ನೋದನ್ನ ಮೋಶೆ ಆರೋನವರು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ, ಫರೋಹನ ಮಾತು ದೊಡ್ಡದ, ದೇವ್ರ ಮಾತು ದೊಡ್ಡದ, ಅದನ್ನ ತಿಳ್ಕೊಳ್ಬೇಕಾಗಿರೋಂಥದ್ದು ಮೋಶೆ ಆರೋನವರು. ಎರಡನೇದಾಗಿ ಇದನ್ನೇ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ. ದೇವರಲ್ಲಿ ಇವ್ರು ವಾದ ಮಾಡಿದ್ರು ದೇವರು ವಾದ ಮಾಡಲಿಲ್ಲ. ದೇವರಲ್ಲಿ ಪದೇ ಪದೇ ಏನ್ ಹೇಳ್ತಾ ಇದ್ದಾರೆ, ದೇವರೇ
ಯೆಹೋವ ದೇವರೇ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಕ್ಕೆ ನಿಶ್ಚಯಿಸಿದ್ದಾರೆ. ಸೊ ಹೀಗಾಗಿ ನೀವು ಹೋಗಿ ಹೇಳ್ರಿ ಅಷ್ಟೇ. ಸೊ ಅಲ್ಲಿ ಬಹಳ ಸಿಂಪಲ್ ಆಗಿ ದೇವರು ಹೇಳ್ತಾ ಇದ್ದಾರೆ. ಕೆಲವು ಸಲ ನಾವೇ ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ದೇವ್ರ ವಾಗ್ದಾನ ನಾವು ಮಾಡುವಂಥ ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಎಜುಕೇಷನ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ನಾವು ಹುಡುಕ್ತಾ ಇರುವಂಥ ನಮ್ಮ ಮಕ್ಕಳಿಗೆ ಗಂಡು ಹೆಣ್ಣು ಇರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯ ಇರ್ಬೋದು, ಸೇವೆನಲ್ಲೂ ಅಷ್ಟೇ, ಸೇವೆ ಸ್ಥಳ ಇರ್ಬೋದು, ಸೇವೆಗಾಗಿ ಕಟ್ಟಡ ಇರ್ಬೋದು, ಯಾವುದೇ ಇರ್ಬೋದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಒಂದು ನೆನೆಸ್ಕೊಳ್ಬೇಕು, ದೇವರು ದೊಡ್ಡವನು. ಎರಡನೇದಾಗಿ ದೇವರ ವಾಗ್ದಾನನೇ ನೆರವೇರೋದು. ಸ್ವಲ್ಪ ತಡ ಆಗ್ಬೋದು, ವಾಗ್ದಾನ ನೆರವೇರ್ತದೆ. ತಡ ಆಗ್ಬೋದು ಯಾಕೆ ಅನ್ನೋದನ್ನ ನಾವು ನೋಡೋದಾದ್ರೆ ಕೆಲವು ಸಲ ನಾವು ಚೇಂಜ್ ಆಗಬೇಕು. ಹೀಗಾಗಿ ನಮಗೆ ಅರ್ಥ ಆಗ್ಬೇಕು ಅನ್ನೋದೇ ದೇವ್ರು ಇಷ್ಟಪಡೋದು. ಸೊ ಪ್ರಿಯರೇ, ನಂಗೆ ಗೊತ್ತಿಲ್ಲ ಯಾವ ಸಿಚುವೇಶನ್ ಅಲ್ಲಿ, ಸನ್ನಿವೇಶದಲ್ಲಿ ನೀವು ಇದ್ರೋ ಗೊತ್ತಿಲ್ಲ. ಒಂದ್ ವೇಳೆ ನೀವು ಕೆಲಸಕ್ಕೆ ಹುಡುಕ್ತಾ ಇರ್ಬೋದು, ಅಥವಾ ನೀವು ಕೋರ್ಟ್ ಕೇಸ್ಗಳಿಗೆ ಹೋಗಿರ್ಬೋದು, ಅಥವಾ ನೀವು ನಿಮ್ಮ ಒಂದು ನ್ಯಾಯವನ್ನ ಸಾಬೀತು ಮಾಡಿರ್ಬೋದು, ನಿಮ್ಗೆ ಇನ್ನೂ ಬ್ಯಾಕ್ಲಾಶ್ ಆಗ್ತಾನೆ ಇರ್ಬೋದು. ಆದ್ರೆ ನಿಮ್ಮ ವಾಗ್ದಾನ ದೇವ್ರು ಕೊಟ್ಟಿದ್ದಾರಾ, ವಾಗ್ದಾನ ಗಟ್ಟಿಗೆ ಇಟ್ಕೊಳ್ರಿ. ಆ ವಾಗ್ದಾನ ಖಂಡಿತವಾಗಿ ದೇವರು ನೆರವೇರಿಸೋರಾಗಿದ್ದಾರೆ. ಸೊ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಕೊಟ್ಟಂತ ವಾಗ್ದಾನವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇಂದು ತಂದೆಯಾದ ದೇವರೇ, ರಾಜನೇ, ಕರ್ತನೇ, ಸ್ವಾಮಿ, ಹೌದಪ್ಪ, ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದಾರೋ ಗೊತ್ತಿಲ್ಲ, ಆದ್ರೆ ನೀನ್ ದೊಡ್ಡವನು, ನಿನ್ನ ವಾಕ್ಯ ದೊಡ್ಡದು, ನಿನ್ನ ವಾಕ್ಯವೇ ನೆರವೇರುವುದು ಎಂಬುದಾಗಿ ತಿಳ್ಕೊಳ್ಳುವಾಗೆ ಎಲ್ಲಾರ್ಗೂ ನೀ ಕೃಪೆ ಕೊಡಪ್ಪ. ಆ ರೀತಿ ನೀವು ಮಾಡುವಂತ ದೇವರಾಗಿದ್ದೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡ
ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲ